ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಸಿದ್ದರಾಜು ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಈಗ ಒಂದು ಈ ಮೈತ್ರಿ ಮೇಲೆ ಎಫೆಕ್ಟ್ ಆಗುತ್ತೆ ಆಗಲ್ಲ ಅನ್ನೋದು ಏನಿದೆ ಅದು ಸರಿಯಾದ ಒಬ್ಬ ಅಭಿಪ್ರಾಯ ಅಲ್ಲ. ಯಾಕಂತ ಹೇಳಿದ್ರೆ ಈ JDS ಇರ್ತಕ್ಕಂತ 18 ಜನ ಏನಿದ್ದಾರೆ, ಈ ಚುನಾವಣೆ ಹತ್ರ ಬಂದಾಗ ಅವರು ಈ ತಮ್ಮ ತಮ್ಮ ಮೈನಾರಿಟಿ ಓಟ್ಗಳೇನಿದೆ, ಮೈನಾರಿಟೀಸ್ ಅಂದ್ರೆ ಬರೀ ಮುಸ್ಲಿಂ ಮಾತ್ರ ಅಲ್ಲ, ಈವನ್ ಜೈನ್ಸ್ ಇದ್ದಾರೆ, ಸಿಖ್ ಇದ್ದಾರೆ, ಹೀಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೂಡ ಇರ್ತಾರೆ. ಈ ಸಮುದಾಯಗಳು ಬಿಜೆಪಿ ಜೊತೆ ಹೋಗಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ ಇರೋದ್ರಿಂದ ಬಹುಶಃ ಅವರು ಬೇರೆ ಬೇರೆ ಪ್ಯಾಚರ್ಸ್ ಹುಡುಕ್ಲೇಬೇಕಾಗತ್ತೆ. ಹಾಗಾಗಿ ಒಂದು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅನುದಾನ ತಗೊಳಕೋಸ್ಕರವಾಗಿ ಅವರು ಒಂದು ರೂಲಿಂಗ್ ಪಾರ್ಟಿ ಜೊತೆ ಕೈ ಜೋಡಿಸಿದ್ರಾಗಿ ನಾನ್ ತಪ್ಪು ಅಂತ ಅನ್ನೋಲ್ಲ. ಇವ್ರು ಹೇಳಿದ್ರು ಫಸ್ಟ್ ಲಾಯಲ್ಟಿಗೋಸ್ಕರ ನಾನು ಕ್ಯಾಂಡಿಡೇಟ್ ಹಾಕಿದೆ ಅಂತ. ಆ ನಂಬಿಕೆ ನನಗಿಲ್ಲ, ಆ ಮಾತಿನ ಮೇಲೆ ನಾನು ನಂಬೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಏನೋ ಬೇರೆ ಲೆಕ್ಕಾಚಾರ ಇರುತ್ತೆ. ಸರ್, ಕುಮಾರಸ್ವಾಮಿ ಒಬ್ಬ ಚಾಣಾಕ್ಷ ರಾಜಕಾರಣಿ, ಚೆನ್ನಾಗಿ ಪಳಗಿದವರು, ಹಲವಾರು ಚುನಾವಣೆಗಳು ನಡೆಸಿರೋರು, ನೋಡಿರೋರು. ಅವ್ರದ್ದೇನೋ ಲೆಕ್ಕಾಚಾರ ಆಯ್ತು, ಅದು ಉಲ್ಟಾ ಆಗಿದೆ ಅಷ್ಟೇ ಅಂತ ನಾನು ಅಂತೂ ಅನ್ಕೋತೀನಿ. ಆಮೇಲೆ ಏನ್ ಲೆಕ್ಕಾಚಾರ ಇರಬಹುದು ಸರ್, ಕುಮಾರಸ್ವಾಮಿ ಅವ್ರದ್ದು ಏನ್ ಲೆಕ್ಕಾಚಾರ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಅವ್ರು ಹೇಳ್ತಾ ಇರೋದು ನಮ್ಮ ಶಾಸಕರು ನಮ್ಮಲ್ಲೇ ಇರಬೇಕು ಆ ವಿಚಾರವಾಗಿ, ಅಥವಾ ಆ ಒಂದು ಅಂದ್ರೆ ನಮ್ಮ ಶಾಸಕರು ಬೇರೆ ಕಡೆಗೆ ಸೆಳಿಬಾರದು ಅನ್ನೋ ಕಾರಣಕ್ಕಾಗಿ 18 ಜನ ಓಟ್ ಹಾಕಿದ್ರೆ ಸಾಕು, ಗೆಲ್ಲಲೇಬೇಕು ಅನ್ನೋ ಅಭ್ಯರ್ಥಿಗಾಗಿ ನಾನು ಕಣಕ್ಕೆ ಇಳಿಸಲಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರದ್ದು. ಬಟ್ ನೀವ್ ಹೇಳ್ತಾ ಇದ್ರಿ ಲೆಕ್ಕಾಚಾರನೇ ಬೇರೆ ಇತ್ತು ಅಂತ. ಏನ್ ಲೆಕ್ಕಾಚಾರ ಇರಬಹುದು? ಆ ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಹತ್ರ ಬಂದಿದ್ದು ಎಲೆಕ್ಷನ್ ನಡೆದು ವರ್ಡಿಕ್ಟ್ ಬಂದ್ಮೇಲೆ, ಅದಕ್ಕೂ ಮೊದ್ಲೇ ಆ ಸ್ಟೇಟ್ಮೆಂಟ್ ಬಂದಿರ್ಲಿಲ್ಲ. ಬಹುಶಃ ಅವರು ಕಾಂಗ್ರೆಸ್ ಅವರು 5ನೇ ಅಭ್ಯರ್ಥಿ ಹಾಕಿದಾಗ ಯಾವುದೋ ರೀತಿಯಲ್ಲಿ ನಮ್ಮನ್ನೇನೋ ಸಂಪರ್ಕ ಮಾಡ್ತಾರ ಯಾರಾದ್ರೂ, ಇಂಡೈರೆಕ್ಟ್ ಆಗೋ ಏನೋ ಒಂದು ಆ ರೀತಿ ಒಂದು ಭಾವನೆಯಿಂದ ಅವರು ಒಂದು ಕ್ಯಾಂಡಿಡೇಟ್ ಇಳಿಸಿದ್ರು ಅಂತ ನಾನಂತೂ ಅನ್ಕೋತೀನಿ. ಹೊರತು ಇಲ್ಲಿ ಲಾಯಲ್ಟಿ ಪ್ರಶ್ನೆ ಸರ್, ಅವ್ರಿಗೆ ಗೊತ್ತಿದೆ ದೇವೇಗೌಡರು, GT ದೇವೇಗೌಡರು ಪಕ್ಷದ ದೂರ ಉಳಿದಿರೋದು, ಇನ್ನು ಕೆಲವ್ರಿಗೆ ಅಸಮಾಧಾನ ಇರೋದು, ಅದೆಲ್ಲ ಗೊತ್ತಿರುವಂತದ್ದೇ. ಮತ್ತೆ ಈ ಅಸೆಂಬ್ಲಿ ಚುನಾವಣೆ ಬಂದಾಗ ಈ 18 ಜನರು ಇವ್ರ ಜೊತೆ ಇರೋದು ಬಯಸೋದು ಇಲ್ಲ. ರಾಮನಗರದಲ್ಲಿ ಆಗಿದ್ರೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅವರು ಸೋತರು ಕೇವಲ ಮುಸ್ಲಿಂ ಅವರೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪರ ನಿಂತಿದ್ದಕ್ಕೆ. ಅದೇ ಸಿಚುಯೇಷನ್ ಅನ್ನ ಇವ್ರು ಆಂಟಿಸಿಪೇಟ್ ಮಾಡಿ, ಯಾವ ಪಕ್ಷ ಕೋಮುವಾದಿ ಪಕ್ಷ ಅಂತ ಜನರು ಇದ್ದೇ ಇದ್ರು, ಅವ್ರ ಜೊತೆನೆ ಈಗ ಇವರು NDA ತೆಕ್ಕೇರಿರೋದ್ರಿಂದ ಇತರೆ ಇವರ 18 ಜನದಲ್ಲಿ ಬಹುತೇಕರು ನನಗನ್ಸೋದು ಈ ಪಕ್ಷದಲ್ಲಿ ಎಲೆಕ್ಷನ್ ಟೈಮಲ್ಲಿ ಉಳಿಯೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಈ ಅನುದಾನಕ್ಕೆ ಹೋಗಿದ್ರೆ ಅದನ್ನ ಅಷ್ಟೊಂದು ಏನು ತುಂಬಾ ಅದನ್ನ ಮಾಡೋಕ್ಕಾಗಲ್ಲ. ಆಮೇಲೆ ಈ ಅಡ್ಡ ಮತದಾನದ ಇವತ್ತೇನಲ್ವ, ಈಗಿಂದ ಏನಲ್ಲ ಸರ್, ಜನತಾ ಪಾರ್ಟಿ ಜನತಾ ದಳದಲ್ಲಿ ಇದ್ದಾಗಲೂ ಕೂಡ ಅವರು ಅಫಿಷಿಯಲ್ ಕ್ಯಾಂಡಿಡೇಟ್ VR ಸುದರ್ಶನ್ ನನ್ನನ್ನ ಗೆಲ್ಲಿಸೋಕೆ ಒಂದು ಕಾಲದಲ್ಲಿ ಅಡ್ಡ ಮತದಾನ ಜನತಾ ದಳದಲ್ಲಿ ಆಗಿದೆ. ಮತ್ತೆ ಕಾಂಗ್ರೆಸ್ ನಲ್ಲಿ ಇಕ್ಬಾಲ್ ಅಹಮದ್ ಸರಡಿಗಿನ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋಲಿಸಿದ ನಿದರ್ಶನ ಇದೆ. ಹಂಗಾಗಿ ಅಡ್ಡ ಮತದಾನಗಳೇನೆಲ್ಲ ಇದು ವಿಜಯ್ ಮಲ್ಲೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಾಗ ಈಗ ರಾಜ್ಯಸಭೆಗೆ ಹೈಯೆಸ್ಟ್ ವೋಟ್ ತಗೊಂಡಿದ್ದಾರೆ, ಆ ನಿದರ್ಶನ ಇದೆ. ಹಾಗಾಗಿ ಇಲ್ಲಿ ಬಹುಶಃ ಇವರು ಕ್ಯಾಂಡಿಡೇಟ್ ಹಾಕದೇ ಇದ್ದಿದ್ರೆ ಇವ್ರಿಗೆ ಸ್ಟ್ರೆಂತೇ ಇರ್ಲಿಲ್ಲ. ಲಾಯಲ್ಟಿ ಟೆಸ್ಟ್ ಮಾಡಿದ್ರೆ ಬಹುಶಃ ಮುಜುಗರದಿಂದ ಆದ್ರೂ ಪಾರಾಗಬಹುದಾಗಿತ್ತು. ಹೌದು ಸರ್, 18 ವೋಟಲ್ಲಿ ಇವ್ರಿಗೆ ಗೊತ್ತಿತ್ತು ಇಬ್ಬರು ಮೂವರು ನಮ್ ಜೊತೆ ಇಲ್ವೇ ಇಲ್ಲ ಅಂತ. 15 ಜನ ಇಟ್ಕೊಂಡು ನೀವು ಒಂದು ರಾಜಕಾರಣದಲ್ಲಿ ಇನ್ನೊಂದು ಕಾರ್ಡ್ ಅನ್ನ ಹಾಕ್ತೀರಾ ನೀವು ರಿಂಗಿಗೆ ಅಂತ ಹೇಳಿದ್ರೆ, ಒಂದು ಬ್ಯಾಟರ್ನ ನೀವು ಎಸಿತೀರಾ ಅಂತ ಹೇಳಿದ್ರೆ ಅದರಲ್ಲಿ ರಾಜಕೀಯ ಅಲ್ಲದೆ ಮತ್ತೆ ಬೇರೆ ಏನೋ ಇನ್ನೊಂದಿತ್ತು. ಇಲ್ಲಿ ಲಾಯಲ್ಟಿನ ಟೆಸ್ಟ್ ಮಾಡೋ ಪ್ರಶ್ನೆ ಇರ್ಲಿಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ ಸರ್. ಸಿದ್ದರಾಜು ಸರ್, ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರೂ ಕೂಡ ಪಕ್ಷವನ್ನ ಬಲಪಡಿಸೋದ್ರಲ್ಲಿ ಫೇಲ್ ಆಗ್ತಿದಾರ ಕುಮಾರಸ್ವಾಮಿ ಅವರು ಅಂತ ಅನ್ಸುತ್ತಾ? ಸರ್, ಫೇಲ್ ಆಗಿದ್ದಾರೆ ಅನ್ನೋದಕ್ಕಿಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಜೆನ್ಸಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಅವ್ರ ಮಗನಿಗೆ ಪಟ್ಟ ಕಟ್ಟಬೇಕು. ಆದ್ರೆ ಅದನ್ನ ಜನ ಹೆಂಗ್ ಸ್ವೀಕರಿಸ್ತಾರೆ, ಪಕ್ಷದಲ್ಲಿರೋ ಮುಖಂಡರು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋ ಭಯ ಇದೆ. ಇವತ್ತಿಗೆ ಅವ್ರು ಇರೋ ಪರಿಸ್ಥಿತಿಯಲ್ಲಿ ಕೆಲವು ವಿದ್ಯಮಾನಗಳು ಅವ್ರ ಪಕ್ಷದಲ್ಲಿ ನಡೆದಿರುವಂತದೆಲ್ಲ ನೋಡಿದ್ರೆ ಅವ್ರಿಗೆ ಭಯ ಇದೆ. ತಮ್ಮ ಮಗನನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರೆ ಅಷ್ಟು ಜನ ವಾಪಸ್ ಅಲ್ಲಿ ನಮ್ಮ ಮುಖಂಡರುಗಳು ಬೇರೆ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೋ ಏನೋ ಅಂತೇಳಿ. ಈಗ ಇವ್ರಾಗ್ಲೇ ಹೋಗಿ 2 ವರ್ಷ ಹತ್ರ ಆಯ್ತಲ್ಲ ಸರ್. ಈಗ 24ರಲ್ಲಿ ಮಂತ್ರಿ ಆದ್ರು, ಹೋಗಿ ಇನ್ನೇನು 2 ವರ್ಷ ಆಯ್ತು.
ಇವರು ರಾಜ್ಯಾಧ್ಯಕ್ಷರಾಗಿ ಎಷ್ಟು ಡಿವೋಟ್ ಮಾಡಕ್ ಸಾಧ್ಯ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಮಂತ್ರಿಯಾಗಿ ಪ್ರತಿ ಸರಿ ಇಲ್ಲಿ ಬಂದು ಎಲ್ಲ ಮಾಡಕ್ಕಾಗಲ್ಲ, ಅಲ್ಲೂ ಜಸ್ಟಿಸ್ ಮಾಡಬೇಕಾಗತ್ತೆ, ಸಮಯದ ಅಭಾವ, ಮತ್ತೆ ಅವರಿಗೆ ಒಂದು ಆರೋಗ್ಯ ಕೂಡ ಒಂದು ಸ್ವಲ್ಪ ದಿನ ಕೈ ಕೊಟ್ಟಿತ್ತು. ಹಾಗಾಗಿ ಇಲ್ಲಿ ಪಕ್ಷ ಬಲಪಡಿಸೋದಿರ್ಲಿ, ಇವತ್ತು ಯಾರು ಅದನ್ನು ಮುನ್ನಡೆಸ್ತಾ ಇದ್ದಾರೆ, ಏನು ಅಜಿಟೇಷನ್ಗಳು, ಇನ್ನೊಂದು ಈಗ ಬಿಜೆಪಿನವರು ನಿಮಗೆ ಅಗ್ರೆಸಿವ್ ಆಗಿ ಆದಷ್ಟು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಪಕ್ಷವಾಗಿ ಮಾಡ್ತಿದ್ದಾರೆ. ಆದ್ರೆ ಇವರ ಪ್ರೆಸೆನ್ಸ್ ಎಲ್ಲಿದೆ? ಎಲ್ಲೋ ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಇನ್ನೊಂದು ವಿಚಾರ ಬಂದ್ರು ಆಗಲ್ಲ. ಹಾಗಾಗಿ ನಿಮ್ಮ ಮಾತನ್ನ ಖಂಡಿತ ನಾನು ಒಪ್ಕೋತೀನಿ ಸರ್. ಅವರ ಪಕ್ಷ ಕಟ್ಟುವಲ್ಲಿ, ಅದಕ್ಕೆ ಒಂದು ಹೊಸ ಒಂದು ಇದನ್ನ ಇನ್ಫ್ಯೂಸ್ ಮಾಡುವಲ್ಲಿ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಅದನ್ನ ಅವರೇ ಹೇಳ್ಕೊಂಡಿದ್ದಾರೆ ಹಲವಾರು ವೇದಿಕೆಗಳಲ್ಲಿ, ಪಕ್ಷ ಬಲಪಡಿಸ್ಬೇಕಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿ ಸಾರಥಿ ಯಾರು ಅಂದ್ರೆ ಅವ್ರ ಮಗನೇ. ಆ ಮಗನ ಒಪ್ಕೋತಾರೋ ಭಯದಿಂದ ಮುಂದೂಡ್ತಾ ಇದ್ದಾರೆ, ಒಂದಲ್ಲ ಒಂದ್ ದಿವಸ ಪಟ್ಟ ಕಟ್ತಾರೆ. ಸರ್, ಇನ್ನೊಂದು, ಈಗ ಈ ವಿಚಾರ ಅಂತ ಬಂದಾಗ ಈ ಬೆಳವಣಿಗೆನ ನೋಡ್ತಾ ಇದ್ರೆ ಅಡ್ಡ ಮತದಾನ ಯಾರು ಮಾಡಿದ್ದು ಅನ್ನೋದು ನನಗೆ ಗೊತ್ತಿದೆ ಅಂತ ಖುದ್ದು ನೇರವಾಗಿ ಕುಮಾರಸ್ವಾಮಿಯವರೇ ಹೇಳಿಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಬಟ್ ಒಂದು ಡಿವೈಡ್ ಇರುತ್ತೆ, ಅಂದರೆ ವರ್ಗೀಕರಣ ಮಾಡಲಾಗತ್ತೆ. ಅಂದರೆ JDS ಕಡೆಯಿಂದ ಒಬ್ಬರ ಕ್ಯಾಂಡಿಡೇಟ್ ಇಡಿಸಿರುವಂಥ ಹಿನ್ನೆಲೆಯಲ್ಲಿ ಗೋವಿಂದರಾಜು ಅವರಿಗೆ 18 ಪ್ಲಸ್ BJಪಿಯಿಂದ 4-5 ಬಂದರೆ ಒಂದು 24-25 ಆಗ್ಬೋದು, ಅಥವಾ ಕ್ರಾಸಿಂಗ್ ಔಟ್ ಆದರೆ ನಮ್ಗೆ ಗೆಲ್ಲಬಹುದು ಅಂತ ಲೆಕ್ಕಾಚಾರ ಆಯಿತು. ಆ 18 ಶಾಸಕರ ಪೈಕಿ 7 ಜನ ಕ್ರಾಸ್ ಔಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ 18 ಜನರ ಪೈಕಿ ಗೊತ್ತಿರುತ್ತಲ್ಲ ಯಾರು ಅನ್ನೋದು. ಗೊತ್ತಿದ್ರು ಅಂತ ಹೇಳ್ತಿದ್ರು ಕೂಡ ಅಂತಹ ಶಾಸಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾ ಇಲ್ಲ. ಅಂತ ಹೀನಾಯ ಪರಿಸ್ಥಿತಿಗೆ ಬಂದಿದೆಯಾ JDS ಅನ್ನೋದು? ಸರ್, ಈಗ ಅವರು 5 ಜನನೋ 4 ಜನನೋ ಏನ್ ಕ್ರಮ ತಗೋತೀರಾ ಸರ್ ನೀವು? ಮ್ಯಾಕ್ಸಿಮಮ್ ಇವಾಗ ಅವರನ್ನ ಡಿಸ್ಕ್ವಾಲಿಫಿಕೇಶನ್ಗೆ ನೀವು ಮಾಡ್ಬೋದು. ವಿಪ್ ಕೊಟ್ಟಿದ್ದು, ವಿಪ್ನ ಅವರು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಬಡದಕ್ಕೆ ನೀವು ವಿಪ್ ವೈಲೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕರಾರುವಕ್ಕಾದ ದಾಖಲೆಗಳನ್ನ ಸಬ್ಮಿಟ್ ಮಾಡಕ್ಕಾಗುತ್ತೆ ಸ್ಪೀಕರ್ ಕೊಡುವ ಸಂದರ್ಭದಲ್ಲಿ. ಇನ್ನೊಂದು, ಅವರನ್ನ ಎಕ್ಸ್ಪೆಲ್ ಮಾಡೋದು. ಒಂದು, ಅವ್ರು ಎಕ್ಸ್ಪೆಲ್ ಮಾಡಿದ ತಕ್ಷಣನೇ ಸರ್ ಬೇರೆ ಪಕ್ಷ ಹುಡ್ಕೋತಾರ ಅವರು. ಆವಾಗ ಇವ್ರು ಒಂದ್ ಎಕ್ಸ್ಪೆಲ್ ಮಾಡಿದ್ಮೇಲೆ ಅವ್ರಿಗೆ ನೀವು ವಿಪ್ ಕೊಡಕ್ಕಾಗಲ್ಲ, ಯಾವ್ದೇ ಡೈರೆಕ್ಷನ್ ಕೊಡಕ್ಕಾಗಲ್ಲ. ಈ ಇರೋದೇ ಇವ್ರ ಕಡೆ ಇರೋದೇ ಒಂದು 18 ಜನದಲ್ಲಿ 5-6 ಜನ ಇಲ್ಲ ಅನ್ನೋ ಒಂದು ಡಜನ್ ಜನ ಇದ್ದಾರೆ. ಅವ್ರ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಮಾಡಿದ್ರೆ ಇವ್ರ ಪಾರ್ಟಿಗೆ ತುಂಬಾ ಕಷ್ಟ ಆಗುತ್ತೆ, ಅನಾನುಕೂಲ ಹೊರತು ಅದ್ರ ಇಮೇಜ್ಗೆ ಧಕ್ಕೆ ಹೊರತು ಇವರು ಅಷ್ಟು. ಯಾಕಂದ್ರೆ ದೇವೇಗೌಡರು ಇವರು ಎಲ್ಲ, ಕುಮಾರಸ್ವಾಮಿ ಕೂಡ ಆ ಪಕ್ಷವನ್ನ ಒಂದು ಸಮಯದಲ್ಲಿ ಬಾರಿ ತುಂಬಾ ಇದಾಗಿ ಎಫಿಷಿಯೆಂಟ್ ಆಗಿ ನಡೆಸದಂತವ್ರು. ಯಾಕೋ ಅವ್ರಿಗೆ ನೀವು ಸಿದ್ದರಾಮಯ್ಯ, MP ಪ್ರಕಾಶ್ ಹಿಂದೆ ಅವ್ರ ಜೊತೆಲಿದ್ದಾಗ 2004ರಲ್ಲಿ 58 ಸೀಟ್ ಗೆದ್ರು. ಅವರೆಲ್ಲ ಆಚೆ ಬಂದ ಮೇಲೆ JDS ನಿಮಗೆ 40 ಸೀಟು ದಾಟಿಲ್ಲ. ಹಂಗಿದ್ರೆ ಪಕ್ಷ ಸಂಘಟನೆ ಹೋರಾಟ ಅಂತ ಹೇಳಿದ್ರೆ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಎಲ್ಲಿಗಾಯ್ತು? ಯಾಕೆ ಅವರು 58 ದಾಟಿ ದೊಡ್ಡ ಒಂದು ಪ್ರಮುಖವಾದ ರೀಜನಲ್ ಪಕ್ಷವಾಗಿ ಉಳಿದೇ ಇಲ್ಲ? ಇವತ್ತೊಂದು ಇವರು ಬಿಕಮ್ ಎ ಸ್ಟೇಟಸ್ ಆಫ್ ಎ ಸ್ಮಾಲರ್ ಪಾರ್ಟಿ ಪಾಪ ಮಾಡಿದ್ದಾರೆ. ಇವತ್ತು ಅದಕ್ಕೆ ಶಕ್ತಿ ತುಂಬುವಂತ ನಾಯಕರು ಆ ಪಕ್ಷದಲ್ಲೇ ಇದಾರ ಅನ್ನೋದು ಸಂದೇಹನ ಕುಮಾರಸ್ವಾಮಿ ಮಾತುಗಳೇ ಮೂಡಿಸ್ತಾ ಇದೆ. ಅಂದ್ರೆ ಇಲ್ಲಿ ಗೋವಿಂದರಾಜು ಹರಕೆಯ ಕುರಿಯಾದ್ರು ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಸಿದ್ದರಾಜ್ ಸರ್, ಥ್ಯಾಂಕ್ ಯು.